ರಾಜ್ಯದಿಂದ ಪೌರ ಕಾರ್ಮಿಕರಿಗೆ ಆಯ್ಕೆ ಮಾಡಿ ಸಿಂಗಾಪುರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ತೋರಿಸ್ಬೇಕು ಅಂತ ಸಫಾಯಿ ಕರ್ಮಚಾರಿ ಆಯೋಗವರು ಒಂದು ಸ್ಕೀಮ್ನಲ್ಲಿ ನಮ್ಮ ಕಡೆಯಿಂದ 25 ಪೌರ ಕಾರ್ಮಿಕರ ಆಯ್ಕೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ACSW ಅವರು ಆ ಜವಾಬ್ದಾರಿ ತಕ್ಕೊಂಡು 25 ಜನರು ಆಯ್ಕೆ ಮಾಡಿಕೊಂಡು ಅವರಿಗೆ ಕಳಿಸ್ತಾರೆ. ಇಡೀ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕೂಡ ಪೌರ ಕಾರ್ಮಿಕರು ಸೇರಿ 3 ದಿನ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಈಗ ಎಷ್ಟು ವೆಚ್ಚ ಬರ್ತದೆ? ಅದು ಸಫಾಯಿ ಕರ್ಮಚಾರಿ ಅವರು ಸರ್, ಇದು ಫ್ಲೆಕ್ಸ್ ಬ್ಯಾನರ್ ಕಡಿವಾಣ ಹಾಕಿಲ್ಲ, ಅವರು ನನ್ನಲ್ಲಿ ಫ್ಲೆಕ್ಸ್ ಬ್ಯಾನರ್ ಈಗ ಫ್ಲೆಕ್ಸ್ ಬ್ಯಾನರ್ಗೆ ಸಂಬಂಧಿಸಿದಂತೆ ನಾವು ನಮ್ಮ ಪೊಲೀಸ್ ಆಯುಕ್ತರು ಕೂಡ ಸಮನ್ವಯ ಸಭೆ ಸಾಧಿಸಿ ಅಲ್ಲಿ ಸ್ವಲ್ಪ ಚಿಂತನೆ ಮಾಡಿದ್ದೀವಿ. ಈಗ ಹೇಗೆ ಬರೀ ನಾವು ಫ್ಲೆಕ್ಸ್ ಬ್ಯಾನರ್ ಬರ್ತಕ್ಕಂಥ ಇದರ ಮೇಲೆ FIR ಮಾಡೋದು ಮತ್ತು ತೆಗೆಯುವುದು ಅಂತ ಇದ್ದರೆ ನಾವೇ ಅವರ ಪರವಾಗಿ ತೆಗಿತಾ ಇರ್ತೀವಿ. ಸುಮಾರು ಮಂದಿ ಅದಕ್ಕೆ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ. ಯಾರು ಗೊತ್ತಾಗಲ್ಲ, ಯಾರ ಮೇಲೆ ಕೇಸ್ ಬುಕ್ ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾವು ಸೋರ್ಸ್ನಲ್ಲಿ ಅಂದರೆ ಪಬ್ಲಿಷರ್ಸ್ ಮತ್ತು ಪ್ರಿಂಟರ್ಸ್ಗೆ ಈಗಾಗಲೇ ಒಂದು ಪತ್ರ ಬರೆಯಲಾಗಿದೆ. ಅಲ್ಲಿ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಯಾವುದು ಮಟೀರಿಯಲ್ ಪ್ರಿಂಟ್ ಮಾಡಬೇಕಾದ್ರೆ ಅದು ಯಾರ ಕಡೆಯಿಂದ ಅವರಿಗೆ ಪ್ರಯೋಜನ ಇದೆ, ಅದು ಯಾರು ಪ್ರಯೋಜಕರು ಯಾರು ಮತ್ತು ಎಷ್ಟು ಸಂಖ್ಯೆ ಪ್ರಿಂಟ್ ಮಾಡ್ತಾ ಇದ್ದಾರೆ, ಅದು ಎಲ್ಲ ವಿವರಗಳನ್ನು ಅವರು ಇಟ್ಕೊಂಡು ಅದರಲ್ಲಿ ಪ್ರದರ್ಶನ ಮಾಡಬೇಕು. ನಾವು ನಮ್ಮ ಪಾಲಿಸಿನಲ್ಲಿ ಎಲ್ಲಿಯೂ ಈ ಥರ ಲವ್ ಮಾಡಿಲ್ಲ. ಹೀಗಾಗಿ ಆ ಪ್ರಿಂಟಿಂಗ್ ಮಟೀರಿಯಲ್ ಯಾವ ನಮ್ಮದು ಬೆಂಗಳೂರು ಬಿಟ್ಟು ಔಟ್ಸೈಡ್ನಾಗಿ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ ಅವರು ಪ್ರೂವ್ ಮಾಡಬೇಕು. ಅವರಿಗೆ ಟ್ರೇಡ್ ಲೈಸೆನ್ಸ್ ನಾವು ಕೊಟ್ಟಿದ್ದೀವಿ. ಆ ಟ್ರೇಡ್ ಲೈಸೆನ್ಸ್ನಲ್ಲಿ ನಿರ್ಬಂಧಗಳನ್ನು ಹಾಕಿಸ್ಕೊಂಡು ZCs ಅವರಿಗೆ ಪವರ್ ಇದೆ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ಮತ್ತು ಸಸ್ಪೆಂಡ್ ಮಾಡಲಿಕ್ಕೆ ಇತ್ಯಾದಿ. ಅವರು ಕೂಡ ಅಲ್ಲಿ ಈ ಥರ ಮಟೀರಿಯಲನ್ನು ಸಿಕ್ಬಿಟ್ರೆ ಟ್ರೇಡ್ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಕೂಡ ನಾವು ಕೊಡ್ತೀವಿ. ಸೊ ಈಗ ಪ್ರಿಂಟಿಂಗ್ ಪ್ರೆಸ್ ಮತ್ತು ಪಬ್ಲಿಷರ್ಸ್ ಅವರಿಗೆ ನಮ್ಮ ಕಡೆಯಿಂದ ತಾಕೀದು, ಅವರು ಯಾವುದೇ ಥರ ಈ ಥರ ಮಟೀರಿಯಲ್ ಮಾಡಿದರೆ ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ರೇಡ್ ಒಂದು ಮಾಡ್ತೇವೆ. ಅಲ್ಲಿ ಮಟೀರಿಯಲ್ ಸಿಕ್ಕರೆ ಫಸ್ಟ್ ಅದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿಯೂ ಕೂಡ ಯಾವ ಥರ ಮಟೀರಿಯಲ್ ಮೇಲೆ ಅವರು ಪ್ರಿಂಟ್ ಮಾಡ್ತಾ ಇದ್ದಾರೆ ಆ ಮಟೀರಿಯಲನ್ನೇ ಕೂಡ ನಿರ್ಬಂಧಿತ ಮಟೀರಿಯಲ್ ಸಾಮಗ್ರಿ ಇರುವುದರಿಂದ ಅದರ ಮೇಲೆ ಕೂಡ ಕೇಸ್ ಮಾಡಕ್ಕೆ ಬರ್ತದೆ. ಮತ್ತು ಯಾವುದು ನಿಯಮಗಳನ್ನು ಪಾಲನೆ ಮಾಡದೆ ಪಬ್ಲಿಷರ್ ಯಾರು ಎಷ್ಟು ಪ್ರಿಂಟ್ ಮಾಡ್ತಾ ಇದ್ದಾರೆ ಏನು ಅದರಲ್ಲಿ ಪ್ರದರ್ಶನ ಮಾಡದೇ ಇರುವುದರಿಂದ ಅದನ್ನು ಕೂಡ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಏನು ಕೊರತೆ ಉಂಟಾಗ್ತಾ ಇದೆ ಅದಕ್ಕೆ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಅದು ಒಂದು ವಿಚಾರ. ಎರಡನೇದಾಗಿ ಪೊಲೀಸ್ ಅವರಿಗೆ ನಾವೇನು ಹೇಳಿದ್ದೀವಿ, ಈ ಅಲ್ಟಿಮೇಟ್ಲಿ ಪ್ರಿಂಟಾಗಿ ಬಂದ ಮೇಲೆ ಫ್ಲಕ್ಸ್ ಬೋರ್ಡ್ನಲ್ಲಿ ತಯಾರು ಮಾಡುವುದು, ಒಂದು ಮರದು ಫ್ರೇಮ್ ಮೇಲೆ ಹಾಕೋದು ಇತ್ಯಾದಿ ಕೆಲಸ ಮಾಡೋರು ಜನರು ಇದ್ದಾರೆ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿನೂ ಇದೆ, ಗೊತ್ತಿದೆ. ಅವರು ಸಣ್ಣ ಸಣ್ಣ ಜಾಗಕ್ಕೆ ಅದು ಮಾಡ್ತಿರ್ಬೋದು, ಅದು ರೀಸೈಕಲ್ ಮಾಡ್ತಿರ್ಬೋದು, ಇದು ತಗೊಂಡು ಕಿತ್ತುಕೊಂಡು ಬೇರೆ ಹಾಕ್ಬೋದು. ಆ ಮಂದಿಗೆ ಕೂಡ ನಾವು ಇದರ ಮೇಲೆ ಈಗ ರೇಡ್ ಮಾಡ್ತೀವಿ, ಆ ಮಟೀರಿಯಲ್ ಸೀಲ್ ಮಾಡ್ತೀವಿ. ಸೊ ದ್ಯಾಟ್ ಅಲ್ಲಿ ಒಂದು ಬರಲೇಬಾರ್ದು. ಮೂರನೇದಾಗಿ ನಮ್ಮ ಪೊಲೀಸ್ ಜೊತೆಗೆ ನಮ್ಮ ಒಬ್ಬೊಬ್ಬರಿಗೆ ನೋಡಲ್ ಆಫೀಸರ್ ಮಾಡಿ, ಪ್ರತಿಯೊಂದು ಠಾಣೆಗೆ ಒಬ್ಬರಿಗೆ ನೋಡಲ್ ಆಫೀಸರ್ ಮಾಡಿಬಿಟ್ಟು ಅಲ್ಲಿ ನಾವು ಗಸ್ಟ್ ಮಾಡ್ತಕ್ಕಂಥ ಏನು ವ್ಯವಸ್ಥೆ ಇದೆ ಪೊಲೀಸ್ನಲ್ಲಿ, ಅಲ್ಲಿ ನಮ್ಮಂದಿನೂ ಕೂಡ ಇರ್ತಾರೆ ಅಥವಾ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಅವರು ಯಾವಾಗ ಮೆಟೀರಿಯಲ್ ಸೀಸ್ ಮಾಡ್ತಾರೆ ಅಥವಾ ಮನುಷ್ಯ ಸಿಗ್ತಾರೆ ಅಲ್ಲಿಗೆ ಮಾಡ್ತಕ್ಕಂಥ ರಾತ್ರಿಯಲ್ಲಿ ಗಸ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಸಿಗ್ತಾರೆ ಅಂದರೆ ನಮ್ಮವ್ರ ಜೊತೆಗೆ ಮಾತಾಡಿಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಈ ಪ್ರಕಾರ ಸಮನ್ವಯ ಸಾಧಿಸಿ ನಾವು ಸೋರ್ಸ್ ಮಟೀರಿಯಲ್ ಯಾರು ಈ ಕಡೆ ಮರದ ಮೇಲೆ ಬಿದ್ದಿದ್ದು ಕಟ್ಟಿ ಮೇಲೆ ಇದರಲ್ಲಿ ಮಾಡಿ ತಯಾರು ಮಾಡ್ತಾ ಇದ್ದಾರೆ ಬೋರ್ಡ್ ಗೀಡು ಅವ್ರ ಮೇಲೆ ಮತ್ತು ಲಾಸ್ಟ್ಗೆ ಯಾರು ಹಾಕ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಮನವಿ ಮಾಡಿದ್ವಿ. ಎಲ್ಲರ ಮೇಲೆ ಒಂದೇ, ರಾಜಕಾರಣಿ ನಾನ್ ರಾಜಕಾರಣಿ ವ್ಯತ್ಯಾಸ ಇಲ್ಲ, ಎಲ್ಲರ ಮೇಲೆ ಮಾಡ್ತೀವಿ. FIR ಬುಕ್ ಮಾಡ್ತೀವಿ. FIR ಬುಕ್ ಮಾಡುವುದು ಇತ್ಯಾದಿ ಒಂಥರ ಫೈನ್ ಮಾಡುವುದು ಒಂಥರ ಡೆಟ್ರೆನ್ಸ್ ಮಾಡಿದ್ದೀವಿ. ಅಂದರೆ ಈ ಥರ ಆಗ್ತಾ ಇದೆ ಅಂತ ಆದರೆ ನಾವು ಅದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಅದು ಒಂಥರ ಅಂಜಿಕೆ ಬರುತ್ತೆ. ಆದರೆ ನಾವು ಮಟೀರಿಯಲ್ ಮೇಲೆ ಹೋದರೆ ಇನ್ನೂ ಪ್ರಭಾವಕರಾಗಿ ಇರ್ಬೋದು ಅಂತ ಹೇಳಿ ನಾವು ಮಟೀರಿಯಲ್ ಮೇಲೆ ಕೂಡ ಪ್ರಿಂಟರ್ ಪಬ್ಲಿಷರ್ಸ್ ಎಲ್ಲರಿಗೂ ತಾಕೀತು ಕೊಡ್ತಾ ಇದ್ದೀವಿ. ಮುಂದೆ ರೇಟ್ ಮಾಡ್ತೀವಿ. ಮಾಲ್ ಇತ್ಯಾದಿಗಾಗಿ ನೋಡಿ, ಆಗಲೇ ನಮಗೆ ತಿಳಿಸಿದೆ ನಾನು, ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ವ್ಯತಿರಿಕ್ತ ಆಗ್ತಕ್ಕಂಥ ವಿಚಾರ. ಅಂದರೆ ಯಾರೊಬ್ಬರಿಗೆ ಒಳಗೆ ಬಿಟ್ಟಿಲ್ಲ, ಜಾತಿ ಧರ್ಮ ವೇಷಭೂಷೆ ಇತ್ಯಾದಿ ಆಧಾರದ ಮೇಲೆ ಯಾವ ಥರದ್ದು ವ್ಯತಿರಿಕ್ತ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ, ಭೇದಭಾವದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಮತ್ತು ಮಾಲ್ನಲ್ಲಿ ಏನಿದೆ, ಒಂದು ಮಾಲ್ಗೆ ಲೈಸೆನ್ಸ್ ಇಲ್ಲ, ಮಾಲ್ ಕಮರ್ಷಿಯಲ್ ಪ್ಲೇಸ್ ಅಂತ ಅರ್ಥ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳಿಗೆ ನಾವು ಮುಚ್ಚಿಬಿಡ್ತೇವೆ ಅಂತ ಹೇಳಿದ್ದೀವಿ. ಸೊ ಆ ಮ್ಯಾನೇಜ್ಮೆಂಟ್ ಮೇಲೆ ಅವು ಅಂಗಡಿಯವರು ಕೂಡ ಪ್ರಭಾವ
ಫ್ರೀ ಇರಿಸ್ಬೇಕು. ಅದರ್ವೈಸ್ ಏನಾಗ್ತದೆ, ಅವರು ನಮಗೆ ಗೊತ್ತಿಲ್ಲ ಸರ್, ನನ್ನ ಅಂಗಡಿಯಲ್ಲಿ ಚೆನ್ನಾಗಿದ್ದೀನಿ, ಔಟ್ಸೈಡ್ ಗೇಟ್ನಲ್ಲಿನೇ ಸ್ಟಾಪ್ ಮಾಡಿಬಿಟ್ಟು ನಮ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಬೇರೆ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇರೋದು ಪ್ರತಿಯೊಬ್ಬರಿಗೆ ಆ ಜಾಗದಲ್ಲಿ ಇರಲಿಕ್ಕೆ. ಆ ಗೇಟ್ನಲ್ಲಿನೇ ಅದು ಉಲ್ಲಂಘನೆ ಆಯಿತು ಅಂದರೆ ಎಲ್ಲ ಸಸ್ಪೆಂಡ್ ಮಾಡಿಬಿಡ್ತೀವಿ. ಆಲ್ ಲೈಸೆನ್ಸ್. ಲಾಸ್ಟ್ ಮಳೆದು ಮೊನ್ನೆ ಮರಗಳು ಅರೌಂಡ್ 29 ಮರ ಫಸ್ಟ್ ನ್ಯೂಸ್ ಬಂತು. ಆಮೇಲೆ ಅದು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕೆಂದರೆ ಕೆಲವರು ಅಷ್ಟೇನು ಇನ್ಫಾರ್ಮೇಷನ್ ಕೊಡಲ್ಲ. ಸ್ಲೋಲಿ ಬರ್ತಾ ಬರ್ತಾ ನಮ್ಗೆ ಜಾಸ್ತಿ ಗೊತ್ತಾಗ್ತದೆ. ಅದಕ್ಕೆ ಕೂಡ ನಾವು ಮಾರ್ಷಲ್ಸ್ ಇತ್ಯಾದಿಗೆ, ಮಾರ್ಷಲ್ಸ್ ಆಗಲಿ ವಾರ್ಡ್ ಎಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾವಾಗ ದೊಡ್ಡ ಚಂಡಮಾರುತ ಆಗಲಿ ಅಥವಾ ಭಾರಿ ಮಳೆ ಬರ್ತದೆ ಆ ಟೈಮ್ಗೆ ಅವರು ಕೂಡ ಸರ್ವೆ ಮಾಡ್ಕೊಂಡು ರಿಪೋರ್ಟ್ ಕೊಡಬೇಕು. ನಮ್ಮ ಕಂಪ್ಲೇಂಟ್ ಏನು ಬಂದಿದೆ, 29 ಮರಗಳಿಗೆ ಬಂದಿತ್ತು, 10 ಬಂದಿದೆ, 19 ದೊಡ್ಡ ಟೊಂಗೆಗಳು ಬಂದಿದ್ದು. ಅದರ ಮೇಲೇನೂ ಕೂಡ ಈಗ 50 ಆಗಿರ್ಬೋದು. ಅದು ನಾವು ತೀವ್ರವಾಗಿ ತೆಗೆಯಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೇವೆ. ಈಗಾಗಲೇ ಸುಮಾರು ಚಂಡಮಾರುತದಿಂದ ಮಳೆ ಬರದೇ ಇದ್ದರೂ ಕೂಡ ಭಾರಿ ಗಾಳಿಯಿಂದ ಸುಮಾರು ಕಡೆಗೆ ಫಸ್ಟ್ 1, 2, 3, 4 ರೌಂಡ್ನಲ್ಲಿನೇ ಮರಗಳು ಬಿದ್ದಿವೆ. ಈಗ ಅಷ್ಟು ಪ್ರಮಾಣಕ್ಕೆ ಬೀಳಲ್ಲ. ಮತ್ತು ನಾವು ಕೂಡ ಕಂಟ್ರೋಲ್ ರೂಮ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರುವುದರಿಂದ ಯಾವಾಗ ಬರುತ್ತದೆ ನಮಗೆ ಸೂಚನೆ, ತಕ್ಷಣ ನಾವು ನಮ್ಮ ತಂಡಗಳನ್ನು ಚಾಲನೆಗೆ ತಂದು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಜನರು ಟ್ಯಾಕ್ಸ್ ಕಟ್ಟಿರುವುದರಿಂದ ಅವರಿಗೆ ನಮ್ಮ ಧನ್ಯವಾದಗಳು. 1,20,000 ಮಂದಿ ಬೇರೆ ಬೇರೆ ಸ್ಕೀಮ್ ಅಂದರೆ ಆ OTSನಲ್ಲಿನೇ ಬೇರೆ ಬೇರೆ ಉಪವರ್ಗಗಳಲ್ಲಿ ಅವರಿಗೆ ಸಹಾಯ ಆಯಿತು. ನಮಗೂ ಹಣ ಬಂದಿರುವುದರಿಂದ ಅವರಿಗೆ ಧನ್ಯವಾದಗಳು. ಉಳಿದ ಜನರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ 31ನೇ ತಾರೀಕಿನಲ್ಲಿ ನಮಗೆ ಸ್ವಲ್ಪ ಕಂಪ್ಯೂಟರ್ ಪ್ರಾಬ್ಲಮ್ಮು, ಇಲ್ಲಿ ಸರ್ವರ್ ಡೌನು ಇತ್ಯಾದಿ ತೊಂದರೆಗಳನ್ನು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರಂತೆ ನಾವು ನಮ್ಮ ವರದಿಯನ್ನು